ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟಿಂಗ್ 2024 ಇಯರ ಕ್ವಶನ್ ಪೇಪರ್ ಇದೆ. ಸೊ 2024 ಇಯರ್ದ ಕ್ವಶನ್ ಪೇಪರ್. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆ, ಓಲ್ಡ್ ಕ್ವಶನ್ ಪೇಪರ್ 2024 ಇಯರ್ದ ಕೆಲವೊಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಕ್ವಶನ್ ನಂಬರ್ 9 ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಕೂಡ 10 ಮಾರ್ಕ್ಸ್ ಕ್ವಶನ್ ಇದೆ. ಓಕೆ, 10 ಮಾರ್ಕ್ಸ್ ಕ್ವಶನ್ ನಂಬರ್ 9. ಓಕೆ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪ್ರೆಸ್ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಇದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಫಸ್ಟಿಗೆ ಕರೆಕ್ಟಾಗಿ ನಾವು ರೀಡ್ ಮಾಡಬೇಕು, ಪ್ರಾಬ್ಲಮ್ಸನ್ನು ರೀಡ್ ಮಾಡ್ಕೋಬೇಕು. ನಂತರ ಯಾವ್ಯಾವ ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಬೇಕು, ಸೊ ಯಾವ್ಯಾವ ಫಾರ್ಮುಲಾಗಳ ಯೂಸ್ ಮಾಡಬೇಕು. ಸೊ ಓವರಾಲ್ ಡಿಸ್ಕಷನ್ನ ಇವತ್ತಿನ ಕ್ಲಾಸ್ನಲ್ಲಿ ಮಾಡೋಣ. ಓಕೆ, ಸೊ ಫಸ್ಟ್ ನೋಡಿರಿ ಪ್ರಾಬ್ಲಮ. ಈ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್ 2 products M and N. ಸೊ 2 ಪ್ರಾಡಕ್ಟ್ ಅವರ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಹೇಳ್ತಾರೆ, M ಮತ್ತು N. ಆ್ಯಂಡ್ ಇಟ್ ಫರ್ನಿಸಸ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ. ಓಕೆ, ಫಸ್ಟ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ ನೋಡ್ರಿ. ನೆಕ್ಸ್ಟ್ ಆ್ಯನ್ಯುವಲ್ ಔಟ್ಪುಟ್ಸ್ ಬ್ರೆಕೆಟ್ದಲ್ಲಿ ಯೂನಿಟ್ ಸೆಟ್ ಕೊಟ್ಟಿದ್ದಾರೆ. ಓಕೆ, ಪ್ರಾಡಕ್ಟ್ದಾಗ ಯಾವ್ಯಾವ ನೋಡ್ರಿ, ಒಂದು M ಇದೆ, ಒಂದು N ಇದೆ. ಓಕೆ, ಸೊ ನೆಕ್ಸ್ಟ್ ಆ್ಯನ್ಯುವಲ್ ಔಟ್ಪುಟ್ ಯೂನಿಟ್ಸ್ ಎಷ್ಟಿದೆ, 1250. ನೆಕ್ಸ್ಟ್ 15,000 ಅಂದರೆ 1.5. ನೆಕ್ಸ್ಟ್ ನೋಡ್ರಿ ಟೋಟಲ್ ಮಷೀನ್ ಅವರ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ 5,000. ನೆಕ್ಸ್ಟ್ 30,000. ಸೊ ಈಗ ಆ್ಯನ್ಯುವಲ್ ಔಟ್ಪುಟ್ ಟೋಟಲ್ ಎಷ್ಟಿದೆ, 16,250 ಇದೆ. ನೆಕ್ಸ್ಟ್ ಟೋಟಲ್ ಮಷೀನ್ ಅವರ್ ಎಷ್ಟಿದೆ, 35,000 ಇದೆ. ಓಕೆ, ಸೇಮ್ ಇನ್ಫಾರ್ಮೇಷನ್ ನೋಡ್ರಿ. ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಅದು ಕೊಟ್ಟಿದ್ದಾರೆ. ಸೊ ಎಷ್ಟು ಪರ್ಚೇಸ್ ಆರ್ಡರ್ ಅದಾವ್ರಿ, ಎಮ್ ಪ್ರಾಡಕ್ಟಿಗೆ 40 ಅದಾವು, N ಪ್ರಾಡಕ್ಟಿಗೆ 96 ಅದಾವು. ನೆಕ್ಸ್ಟ್ ಟೋಟಲ್ 136. ನೆಕ್ಸ್ಟ್ ನೋಡ್ರಿ ಟೋಟಲ್ ನಂಬರ್ ಆಫ್ ಸೆಟಪ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ ಇದು 5 ಇದೆ, ಇದು 11 ಇದೆ. ನೆಕ್ಸ್ಟ್ ಟೋಟಲ್ 16 ಅಂತ ಇದೆ. ಸೊ ನೆಕ್ಸ್ಟ್ ಏನು ನಿಮ್ಗೆ ಇನ್ನೊಂದು ಓವರ್ ಹೆಡ್ಸ್ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ದ ಆ್ಯನ್ಯುವಲ್ ಓವರ್ ಹೆಡ್ಸ್ ಈಸ್ ಆ್ಯಸ್ ಫಾಲೋಸ್ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟ್ ವಾಲ್ಯೂಮ್ ರಿಲೇಟೆಡ್ ಕಾಸ್ಟ್ ಕೊಟ್ಟಿದ್ದಾರೆ 1,37,500. ಓಕೆ, ನೆಕ್ಸ್ಟ್ ಸೆಟಪ್ ರಿಲೇಟೆಡ್ ಕಾಸ್ಟ್ ಕೊಟ್ಟಿದ್ದಾರೆ 2,05,000. ನೆಕ್ಸ್ಟ್ ನೋಡ್ರಿ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಕೊಟ್ಟಿದ್ದಾರೆ 1,54,500 ಅಂತ ಕೊಟ್ಟಿದ್ದಾರೆ. ಟೋಟಲ್ 4,97,000 ಅಂತ ಕೊಟ್ಟಿದ್ದಾರೆ. ಸೊ ಇದು ಓವರ್ ಹೆಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಫೈಂಡ್ ಔಟ್. ಏನು ನಿಮ್ಗೆ ಕ್ಯಾಲ್ಕುಲೇಟ್ ಏನು ಮಾಡತ್ತೆ ಹೇಳ್ತಾರೆ, ಏನು ಫೈಂಡ್ ಔಟ್ ಮಾಡುತ್ತಾರೆ. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ದ ಯೂನಿಟ್ ಕಾಸ್ಟ್ ಆಫ್ ಈಚ್ ಪ್ರಾಡಕ್ಟ್. ಸೊ ಯೂನಿಟ್ ಕಾಸ್ಟ್ ಆಫ್ ಈಚ್ ಪ್ರಾಡಕ್ಟ್ ಅಂಡರ್ ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಮೆಥಡ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ಶಾರ್ಟ್ ಫಾರ್ಮ್ದಾಗ ಏನಂತಾರೆ ಅಂದರೆ ABC ಕಾಸ್ಟಿಂಗ್ ಅಂತಾರೆ. ಓಕೆ, ಆ್ಯಕ್ಟಿವಿಟಿ ಬೇಸ್ಡ್ ಕಾಸ್ಟಿಂಗ್ ಮೆಥಡ್ ಯೂಸ್ ಮಾಡಿ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕ್ಯಾಲ್ಕುಲೇಟ್ ಯೂನಿಟ್ ಕಾಸ್ಟ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತಾರೆ. ಸೊ ಈ ಥರ ಇದೆ ಪ್ರಾಬ್ಲಮ್ ಇದೆ. ಸೊ ಇದನ್ನು ನಾವು ಸಾಲ್ವ್ ಮಾಡ್ಬೇಕಾದ್ರೆ ಒಂದು ಸಿಂಪಲ್ ವೇ ಇದೆ. ಸೊ 1 by 1 ಸಾಲ್ವ್ ಮಾಡೋಣ. ಪ್ರಾಬ್ಲಮ್ ಫಸ್ಟ್ ನೋಡ್ರಿ. ಫಸ್ಟಿಗೆ ಇಲ್ಲಿ ಏನು ಮಾಡಿರಿ, ಸೊಲ್ಯೂಷನ್ ಅಂತ ಕೊಡಬೇಕು ಅಥವಾ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಬೇಕು. ನೀವು ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಫಸ್ಟ್ ಕೆಲವೊಂದಷ್ಟು ನೀವು ವರ್ಕಿಂಗ್ ನೋಟ್ ಇದ್ದಂಗೆ ನೀವು ಸೊ ಇದನ್ನು ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಯೂನಿಟ್ ಆಫ್ ಈಚ್ ಪ್ರಾಡಕ್ಟ್ ಅಂಡರ್ ABC ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಈಚ್ ಪ್ರಾಡಕ್ಟ್ ಅಂಡರ್ ABC ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಸೊ ಫಸ್ಟಿಗೆ ಕ್ಯಾಲ್ಕುಲೇಟ್ ಏನು ಮಾಡಬೇಕಂದ್ರೆ ಮಷೀನ್ ಅವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದಕ್ಕೊಂದು ಫಾರ್ಮುಲಾ ಇದೆ ನೋಡ್ರಿ. ಮಷೀನ್ ಅವರ್ ರೇಟ್ ಈಕ್ವಲ್ ಟು ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್. ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮಷೀನ್ ಅವರ್ಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಮಷೀನ್ ಅವರ್. ಸೊ ನಮ್ಗೆ ಪ್ರಾಬ್ಲಮ್ದಲ್ಲಿ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟು ಇದೆ, ನಂಬರ್ ಆಫ್ ಮಷೀನ್ ಅವರ್ಸ್ ಕೂಡ ಇದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ. ಸೊ ಈಗ ವಾಲ್ಯೂಮ್ ಫಸ್ಟ್ ಏನು ಹೇಳ್ತಾರೆ, ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಎಷ್ಟಿದೆ ನೋಡ್ರಿ. ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಇಲ್ಲಿದೆ ನೋಡ್ರಿ. ಓಕೆ, ಕ್ವಶನ್ದಲ್ಲಿ
ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಎಷ್ಟಿದೆ ರೀ 1,37,500 ಇದೆ. ಓಕೆ, ಸೊ ಇದನ್ನು ನಾವು ತೆಗೆದುಕೊಳ್ಬೇಕು ಈಕ್ವಲ್ ಟು ತೋರಿ 1,37,500 ಡಿವೈಡೆಡ್ ಬೈ ಏನು ಮಾಡಬೇಕು ನಂಬರ್ ಆಫ್ ಮಷಿನ್ ಅವರ್. ಸೊ ನಂಬರ್ ಆಫ್ ಮಷಿನ್ ಅವರ ಎಷ್ಟು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಎಮ್ ಮತ್ತು ಎನ್ ಕೊಟ್ಟಿದ್ದಾರೆ ಅಲ್ರಿ. ಸೊ ಟೋಟಲ್ ನಂಬರ್ ಆಫ್ ಮಷಿನ್ ಅವರ್ ಎಷ್ಟಿದೆ ಇಲ್ಲಿ 5,000 ನೆಕ್ಸ್ಟ್ ಇದು 30,000. ಸೊ ಟೋಟಲ್ ಅವನ್ನ ಆ್ಯಡ್ ಮಾಡಿರಿ 5,000 ಪ್ಲಸ್ 30,000 ಆ್ಯಡ್ ಮಾಡಿರಿ ಎಷ್ಟು ಬರುತ್ತೆ. ಸೊ ಇಲ್ಲಿ ಇನ್ನೊಂದು ಸ್ಟೆಪ್ ಮೂವ್ ಆನ್ ಆಗೋಣ. 1,37,000 ಸೊ ಸೇಮ್ ಇಟ್ಕೋಬೇಕಿದ್ದ 1,37,000. ಸೊ 5,000 ಪ್ಲಸ್ 30,000 ಪ್ಲಸ್ ಮಾಡಿರಿ 35,000 ಬರುತ್ತೆ. 1,37,500 ಸೊ ಡಿವೈಡೆಡ್ ಬೈ 35,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ ರುಪೀಸ್ 3.93 ಬರುತ್ತೆ. ಸೊ ಇಟ್ ಈಸ್ ಎ ಮಷಿನ್ ಅವರ್ ರೇಟ್ ಎಷ್ಟು ರೀ ರುಪೀಸ್ 3.93. ಸೊ ಇವೆಲ್ಲ ನಮ್ಗೆ ಮುಂದೆ ಯೂಸ್ ಆಗುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನೀವು ಫಸ್ಟಿಗೆ. ನೆಕ್ಸ್ಟ್ ನೋಡಿರಿ ಕಾಸ್ಟ್ ಪರ್ ಸೆಟಪ್ ಅಂತ ಹೇಳಿ ಮಾಡ್ಬೇಕು ನೀವು. ಕಾಸ್ಟ್ ಪರ್ ಸೆಟಪ್ ಈಕ್ವಲ್ ಟು ಸೆಟಪ್ ರಿಲೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಟಪ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇಲ್ಲಿ ಸೆಟಪ್ ರಿಲೇಟೆಡ್ ಕಾಸ್ಟ್ ಎಷ್ಟಿದೆ ರೀ 2,05,000 ಇದೆ. ಸೊ ಡೈರೆಕ್ಟಾಗಿ ವಿ ಹ್ಯಾವ್ ಟು ಮೆನ್ಷನ್ 2,05,000 ಮೆನ್ಷನ್ ಮಾಡಿರಿ ಡಿವೈಡೆಡ್ ಬೈ ಏನು ಮಾಡಬೇಕು ನಂಬರ್ ಆಫ್ ಸೆಟಪ್ಸ್. ಸೊ ಎಷ್ಟು ನಂಬರ್ ಆಫ್ ಸೆಟಪ್ಸ್ ಅದ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟೋಟಲ್ ನಂಬರ್ ಆಫ್ ಸೆಟಪ್ಸ್ ಅದು ಕೊಟ್ಟಿದ್ದಾರೆ 5 ಇದೆ ಪ್ಲಸ್ 11 ಇದೆ. 5 ಪ್ಲಸ್ 11 16 ಅಂದರೆ 16 ನಾವು ತೆಗೆದುಕೊಳ್ಬೇಕು. ಸೊ ಈಗ ಏನು ಮಾಡಿರಿ ಡಿವೈಡೆಡ್ ಬೈ 5 ಪ್ಲಸ್ 11 ಅಂತ ತೆಗೆದುಕೊಳ್ರಿ. ಇನ್ನೊಂದು ಸ್ಟೆಪ್ದಾಗ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 2,05,000 ಸೇಮ್ ಇಟ್ಕೋರಿ ಡಿವೈಡೆಡ್ ಬೈ 5 ಪ್ಲಸ್ 11 ಎಷ್ಟಾಯಿತು 16 ಆಯಿತು. ಸೊ 2,05,000 ಡಿವೈಡೆಡ್ ಬೈ 16 ಮಾಡಿದಾಗ ರುಪೀಸ್ ಎಷ್ಟು ಬರುತ್ತೆ ನಮ್ಗೆ 12,800 12.5 ರುಪೀಸ್ ಅಂತ ಹೇಳಿ ಬರುತ್ತೆ. ಸೊ ಈ ಥರ ಇದೇನಾ. ಸೊ ಕಾಸ್ಟ್ ಪರ್ ಸೆಟಪ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಒನ್ನ ಕಾಸ್ಟ್ ಪರ್ ಆರ್ಡರ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ಕೊರಿ. ಸೊ ಕಾಸ್ಟ್ ಪರ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈಕ್ವಲ್ ಟು ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಸೇಮ್ ಮ್ಯಾಲಿಂದ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ತಾರಲ್ಲ ಸೊ ಅದೇ ಥರ. ಸೊ ಇಲ್ಲಿ ಓವರ್ ಹೆಡ್ ಅದಾವ ನೋಡ್ರಿ. ಸೊ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಎಷ್ಟಿದೆ 1,54,500 ಇದೆ. ಓಕೆ, 1,54,500 ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಚೇಸ್ ಆರ್ಡರ್. ಸೊ ಈಗ ಪ್ರಾಬ್ಲಮ್ದಲ್ಲಿ ನೋಡ್ರಿ ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಎಲ್ಲಿದೆ 40 ಪ್ಲಸ್ 96 136 ಇದೆ. ಸೊ ಏನು ಮಾಡಬೇಕು 40 ಪ್ಲಸ್ 96 ಅಂತೇಳಿ ಬ್ರೆಕೆಟ್ದಾಗ ಇಟ್ಕೊರಿ. ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, 1,54,500 ಡಿವೈಡೆಡ್ ಬೈ 40 ಪ್ಲಸ್ 96 ಎಷ್ಟಾಗುತ್ತೆ 136. ಸೊ ಅದನ್ನು 1,54,500 ಡಿವೈಡೆಡ್ ಬೈ 136 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ ರುಪೀಸ್ 1,136.03 ಬರುತ್ತೆ. ಸೊ ಇದು ಕಾಸ್ಟ್ ಪರ್ ಆರ್ಡರ್. ಓಕೆ, ಗೊತ್ತಾಯ್ತಲ್ಲ. ಸೊ ಫಸ್ಟಿಗೆ ಏನು ಕ್ಯಾಲ್ಕುಲೇಟ್ ಮಾಡಬೇಕು ವ್ಯಾಲ್ಯೂಮ್ ರಿಲೇಟೆಡ್ ಕಾಸ್ಟ್. ಸೊ ಈ ಅಮೌಂಟ್ ತೆಗೆದುಕೊಳ್ಬೇಕು. ಅದಕ್ಕೆ ಡಿವೈಡೆಡ್ ಬೈ ಏನು ಮಾಡಬೇಕು ಡಿವೈಡೆಡ್ ಬೈ ನೀವು ನಂಬರ್ ಆಫ್ ಮಷಿನ್ ಅವರ್ ಮಾಡಬೇಕು. ಓಕೆ, ನಂಬರ್ ಆಫ್ ಮಷಿನ್ ಅವರ್. ಸೊ ಇದನ್ನು ತೊಗೊಂಡ ಡಿವೈಡೆಡ್ ಬೈ ಮಾಡ್ತಾರೆ. ಓಕೆ, ಸೊ ಅದೇ ರೀತಿ ಕಾಸ್ಟ್ ಪರ್ ಸೆಟಪ್ ಮಾಡ್ಬೇಕಾದ್ರೆ ಸೆಟಪ್ ರಿಲೇಟೆಡ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಸೆಟಪ್. ಸೊ ನಂಬರ್ ಆಫ್ ಸೆಟಪ್ ಅಂತಿದೆಯಲ್ಲ ಸೊ ಇದನ್ನು ಡಿವೈಡೆಡ್ ಬೈ ಮಾಡಬೇಕು. ನೆಕ್ಸ್ಟ್ ಒನ್ ಇನ್ನೊಂದು ಯಾವುದ್ರಿ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಏನು ಮಾಡಬೇಕು ಟೋಟಲ್ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ತಗೋರಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್ನ ಡಿವೈಡೆಡ್ ಬೈ ಮಾಡಬೇಕು. ಸೊ ಈ ಥರ ಮಾಡಿದಾಗ ಕೆಲವೊಂದಷ್ಟು ನಮಗೆ ಇವು ಇನ್ಫಾರ್ಮೇಷನ್ ಎಲ್ಲ ಸಿಗುತ್ತೆ. ಸೊ ಈಗ ಏನೇನು ಪಾಯಿಂಟ್ ಔಟ್ ಮಾಡಿದ್ವು ನಾವು ಈಗ ಮಷಿನ್ ಅವರ್ ರೇಟ್ ಪಾಯಿಂಟ್ ಔಟ್ ಮಾಡಿದ್ವು. ನೆಕ್ಸ್ಟ್ ಒನ್ನ ಕಾಸ್ಟ್ ಪರ್ ಸೆಟಪ್ ಮಾಡಿದ್ವು ರೀ. ನೆಕ್ಸ್ಟ್ ಕಾಸ್ಟ್ ಪರ್ ಆರ್ಡರ್ ಕೂಡ ಮಾಡಿದ್ವು. ಓಕೆ, ಸೊ ನೆಕ್ಸ್ಟ್ ಇವಾಗ ಇದು ಇಂಪಾರ್ಟೆಂಟ್ ನೋಡ್ರಿ ಕ್ಯಾಲ್ಕುಲೇಟ್ ಯೂನಿಟ್ ಕಾಸ್ಟ್ ಅಂತ ಹೇಳ್ತಾರೆ. ಸೊ ಅಂದ್ರೆ ನಾವು ಏನು ಮಾಡ್ಬೇಕು ಈಗ ಪರ್ ಯೂನಿಟ್ ಕಾಸ್ಟ್ನ ಫೈಂಡ್ ಔಟ್ ಮಾಡೋಣ. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಕೊಡ್ರಿ ಸ್ಟೇಟ್ಮೆಂಟ್ ಶೋಯಿಂಗ್ ಟೋಟಲ್ ಕಾಸ್ಟ್ ಆ್ಯಂಡ್ ಕಾಸ್ಟ್ ಪರ್ ಯೂನಿಟ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ವೆರಿ ಸಿಂಪಲ್, ಭಾಳ ಸಿಂಪಲ್ ಇದೆ ಇದು ಪ್ರಾಬ್ಲಮ್. ಸೊ ಫಸ್ಟ್ ಏನು ಮಾಡಿರಿ ಪರ್ಟಿಕ್ಯುಲರ್ಸ್ ಅಂತ ಹೆಡ್ಡಿಂಗ್ ಕೊಡ್ರಿ. ನೆಕ್ಸ್ಟ್ ಒನ್ನ ಪ್ರಾಡಕ್ಟ್ ಎಮ್ ಪ್ರಾಡಕ್ಟ್ ಎನ್ ಟೋಟಲ್ ಅದು ಕೊಡ್ರಿ. ಆಲ್ರೆಡಿ ಯು ಆರ್ ನೋ ಅಬೌಟ್ ದ ಪ್ರಾಡಕ್ಟ್ ಎಮ್. ಸೊ ನಿಮ್ಗೆ ಗೊತ್ತಿದೆ ಇದು ಪ್ರಾಡಕ್ಟ್ ಎಮ್ ಇದೆ ಪ್ರಾಡಕ್ಟ್ ಎನ್ ಇದೆ. ಸೊ ಇದಕ್ಕೆ ಪ್ರಾಡಕ್ಟ್ ಎಮ್ ಮತ್ತು ಪ್ರಾಡಕ್ಟ್ ಎನ್ನ ತೆಗೆದುಕೊಂಡ ಟೋಟಲ್ ಕೂಡ
ತೆಗೆದುಕೊಳ್ಬೇಕು. ಸೊ ಈ ಥರ ಒಂದು 4 ಕಾಲಮ್ ಮಾಡಿ ನೆಕ್ಸ್ಟ್ ಆ ಪರ್ಟಿಕ್ಯುಲರ್ಸ್ದಾಗ ಏನು ಮಾಡಿರಿ, ಯು ಹ್ಯಾವ್ ಟು ಮೆನ್ಷನ್. ಸೊ ಏನು ಮೆನ್ಷನ್ ಮಾಡ್ಬೇಕಂದ್ರೆ ಓವರ್ ಹೆಡ್ಸ ಮೆನ್ಷನ್ ಮಾಡ್ಕೋತ ಹೋಗ್ರಿ. ಸೊ ಎಷ್ಟು ಓವರ್ ಹೆಡ್ಸ್ ಅದಾವ ನೋಡ್ರಿ, ಇಲ್ಲಿ ವಾಲ್ಯೂಮ್ ರಿಲೇಟೆಡ್ ಕಾಸ್ಟ್ ಒಂದು ಓವರ್ ಹೆಡ್ ರೀ, ಸೆಟಪ್ ರಿಲೇಟೆಡ್ ಕಾಸ್ಟ್ ಇನ್ನೊಂದು ಓವರ್ ಹೆಡ್, ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಇನ್ನೊಂದು ಓವರ್, ಓನ್ಲಿ 3 ಓವರ್ ಹೆಡ್ಸ್ ಅದಾವ. ಓಕೆ, 1 by 1 ನಾವು ತೆಗೆದುಕೊಳ್ಳೋಣ. ಓವರ್ ಹೆಡ್ಸ್ ಅಂತ ಮೆನ್ಷನ್ ಮಾಡಿ ನಂತರ ಏನು ಮಾಡಿರಿ, ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್. ಓಕೆ, ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್. ಸೊ ಇದ್ರದ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಮಾಡಬೇಕಾದ್ರೆ ಓಕೆ, ಸೊ ಫಸ್ಟ್ ಏನು ಮಾಡಿರಿ, ಪ್ರಾಡಕ್ಟ್ ಬರ್ಕೋರಿ. ಯಾವ್ಯಾವ ಅದಾವು, ಎಮ್ ಮತ್ತು ಎನ್ ಅದಾವಲ್ಲ ರೀ. ಸೊ ಏನು ಮಾಡಿರಿ, ಎಮ್ಮು ಬರ್ಕೋರಿ, ಎಮ್ಮು ಮೆನ್ಷನ್ ಮಾಡಿರಿ. ಇಲ್ಲಿ ವ್ಯಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಅಂತೇಳಿ ಮೆನ್ಷನ್ ಮಾಡಿ ಎಮ್ ಮತ್ತು ಎನ್. ಓಕೆ, ಸೊ ಎಮ್ ಎಷ್ಟಿದೆ ನೋಡಿರಿ, ಇಲ್ಲಿ ಮಷಿನ್ ಅವರ್ ತೆಗೆದುಕೊಳ್ಬೇಕಾ. ಓಕೆ, ಮಷಿನ್ ಅವರ್ ತೆಗೆದುಕೊಳ್ರಿ. ಸೊ ಎಮ್ ಅದ ಮಷಿನ್ ಅವರ್, ಟೋಟಲ್ ಮಷಿನ್ ಅವರ್ ಎಷ್ಟಿದೆ, 5000 ಇದೆ. ಓಕೆ, ನೆಕ್ಸ್ಟ್ ಎನ್ ಅದ 30,000 ಇದೆ. ಸೊ ಏನು ಮಾಡಿರಿ, ಎಮ್ 5000 ಇಂಟು ಎಮ್ 5000 ತೆಗೆದುಕೊಳ್ರಿ, ಎನ್ 30,000 ತೆಗೆದುಕೊಳ್ರಿ. ನೆಕ್ಸ್ಟ್ ಇದಕ್ಕೆ ಇಂಟು ಏನು ಮಾಡಬೇಕಂದ್ರೆ ಮಷಿನ್ ಅವರ್ ರೇಟ್ ಮಾಡಬೇಕು. ಓಕೆ, ಮಷಿನ್ ಅವರ್ ರೇಟ್ ಎಷ್ಟಿದೆ ನೋಡಿರಿ, ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ವಲ್ಲ ರೀ ಇಲ್ಲಿ. ಸೊ ಇದಕ್ಕೆ ಫಸ್ಟ್ ಹತ್ತು ಕೊಡ್ರಿ ನೀವು, ನಡೀತೆ. ಓಕೆ, ರುಪೀಸ 3.93. ಸೊ ಇದನ್ನ ಏನು ಮಾಡಬೇಕು, ರುಪೀಸ್ 3.93 ಹಂಗೆ ಇಂಟು ಮಾಡಬೇಕು. ಇದಕ್ಕೆ ಇಂಟು ಮಾಡಿದಾಗ ಎಮ್ ಪ್ರಾಡಕ್ಟ್ ಎಮ್ದು ಎಷ್ಟು ಬರುತ್ತೆ, 19,600. 5,000 ಇಂಟು 3.93 ಮಾಡಿದಾಗ 19,600. ಸೇಮ ಇಲ್ಲಿ ಎನ್ದಾಗ ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಒಂದು ನೋಡಿರಿ, ಎನ್ 30,000 ಇಂಟು 3.93 ಮಾಡಿದಾಗ 1,17,900 ಬರುತ್ತೆ. ಸೊ ಇದನ್ನ ಎನ್ದಾಗ ಇಡಬೇಕು, ಇಲ್ಲಿ ಎಮ್ ಡ್ಯಾಶ್ ಇಡಬೇಕು. ನೆಕ್ಸ್ಟ್ 19,600 ಪ್ಲಸ್ 1,17,900 ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 1,37,500 ಟೋಟಲ್ ಬರುತ್ತೆ. ಓಕೆ, ಸೊ ಈಗ ಫಸ್ಟ್ ವಾಲ್ಯೂಮ್ ರಿಲೇಟೆಡ್ ಆ್ಯಕ್ಟಿವಿಟಿ ಕಾಸ್ಟ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಇನ್ನು ನೋಡಿರಿ, ಇನ್ನು ಸೆಟಪ್ ರಿಲೇಟೆಡ್ ಕಾಸ್ಟ್ ಅಂತ ಹೇಳಿ ಮಾಡ್ಬೇಕು ನಾವು. ಓಕೆ, ಸೆಟಪ್ ರಿಲೇಟೆಡ್ ಕಾಸ್ಟ್. ಸೊ ಸೆಟಪ್ ರಿಲೇಟೆಡ್ ಕಾಸ್ಟ್ ಮಾಡಬೇಕಾದ್ರೆ ಸೊ ಈಗ ಸೆಟಪ್ ರಿಲೇಟೆಡ್ ಕಾಸ್ಟ್ ನೋಡಿರಿ. ಓಕೆ, ಟೋಟಲ್ ನಂಬರ್ ಆಫ್ ಸೆಟಪ್ ಅಂತಿದೆ ನೋಡಿರಿ, ಎಮ್ 5 ಇದೆ, ಎನ್ 11 ಇದೆ. ಸೊ 5 ಮತ್ತು 11, ಸೊ ಇವನ್ನೆರಡು ತೆಗೆದುಕೊಳ್ಬೇಕು ಸೆಟಪ್ ರಿಲೇಟೆಡ್ ಕಾಸ್ಟ್ ಅಂತೇಳಿ. ಸೊ ಏನು ಮಾಡ್ರಿ, ಎಮ್ 5 ತೆಗೆದುಕೊಳ್ರಿ, ನೆಕ್ಸ್ಟ್ ಎನ್ 11 ತೆಗೆದುಕೊಳ್ರಿ. ನೆಕ್ಸ್ಟ್ ಸೆಟಪ್ ರಿಲೇಟೆಡ್ ಇಲ್ಲಿ ಐತೆ ನೋಡಿರಿ, ಕಾಸ್ಟ್ ಪರ್ ಸೆಟಪ್ ಐತೈತಿಲ್ಲ ರೀ. ಸೊ ಎಷ್ಟು ಐತ್ರಿ, 12,812.5. ಸೊ ಅದನ್ನು ಎರಡಕ್ಕೂ ಇಂಟು ಮಾಡಬೇಕು. ಏನಿಲ್ಲ, ಸಿಂಪಲ್ ಇದೆ, 12,812.5 ಇಂಟು ಮಾಡಬೇಕು. 5 ಇಂಟು 12,812.5 ಮಾಡಿದಾಗ ಎಷ್ಟು ಬರುತ್ತೆ, 64,062.5 ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿರಿ, ಎನ್ ಎಷ್ಟಿದೆ, 11 ಇದೆ. ಎಲ್ಲಿದೆ ಅಮೌಂಟ್ ಹೇಳ್ರಿ, ನಾನು ಇಲ್ಲಿ ಐತೆ ನೋಡಿರಿ, ಯಾವ್ದು ಟೋಟಲ್ ನಂಬರ್ ಅಂತ ಐತಿಲ್ಲ ರೀ. ಸೊ ಇದು 5 ಇದು 11 ಇದೆ. ಓಕೆ, ಸೊ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದ್ದೀರ. ಸೊ ಇದು ಸೆಕೆಂಡ್ ಅದು ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡಿದ್ದೀರಿ ನೋಡಿರಿ. ಸೊ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ರಿಲ್ಲ ರೀ. ಸೊ ಕಾಸ್ಟ್ ಪರ್ ಸೆಟಪ್ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿದೆ, 12,812.5 ಅಂತೇಳಿ ಮಾಡಿದ್ರಿ. ಸೊ ಅದಕ್ಕೆ ಇಂಟು ಮಾಡಬೇಕು. 5 ಇಂಟು 12,812.5 ಮಾಡಿದಾಗ 64,062.5 ಬರುತ್ತೆ. ನೆಕ್ಸ್ಟ್ ಎನ್ 11 ಇಂಟು 12,812.5 ಮಾಡಿದಾಗ ಎಷ್ಟು ಬರುತ್ತೆ, 1,40,937.5 ಬರುತ್ತೆ. ಸೊ ಇವೆರಡು ಯಾರು ಮಾಡಿರಿ, 64,062.5 ಪ್ಲಸ್ 1,40,937.5 ಮಾಡಿದಾಗ ಸೊ ಟೋಟಲ್ ಎಷ್ಟು ಬರುತ್ತೆ, ಅದ ಔಟ್ರ್ ಕಾಲಮ್ದಲ್ಲಿ ಟೋಟಲ್ ಅಂತೇಳಿ ಮೆನ್ಷನ್ ಮಾಡಬೇಕು. ಎಷ್ಟು ಬರುತ್ತೆ ಟೋಟಲ್, ಎಷ್ಟು ಬರುತ್ತೆ ನೋಡಿರಿ, ಟೋಟಲ್ ರೀ 2,05,000 ಬರುತ್ತೆ. ಓಕೆ, ಸೊ ಈ ಥರ ಇದನ್ನ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಒಂದು ನೋಡಿರಿ, ಇನ್ನೊಂದು ಓವರ್ ಹೆಡ್ ಇದೆ, ಯಾವುದ್ರಿ, ಪರ್ಚೇಸ್ ರಿಲೇಟೆಡ್ ಕಾಸ್ಟ್. ಓಕೆ, ಸೊ ಇದನ್ನು ಕೂಡ ತೆಗೆದುಕೊಳ್ರಿ, ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಅಂತ ಹೇಳಿ ತೆಗೆದುಕೊಳ್ರಿ. ಸೊ ಈಗ ಪರ್ಚೇಸ್ ರಿಲೇಟೆಡ್ ಕಾಸ್ಟ್ದಾಗ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಐತಲ್ಲ ರೀ, ಎಮ್ ಎಷ್ಟೈತ್ರಿ 40, ಎನ್ ಎಷ್ಟೈತಿ 96. ಏನು ಮಾಡ್ಬೇಕು ನೀವು, 40 ಇಂಟು 1,136. ಓಕೆ, ಸೊ ಇದನ್ನು ತೆಗೆದುಕೊಳ್ಬೇಕು ನೋಡ್ರಿ ನಾವು. ಓಕೆ, ಒನ್ಸಗೇನ ಸೊ ಇದಕ್ಕೆ 3 ಎತ್ ಹಾಕ್ರಿ. ಸೊ ಏನು ಮಾಡ್ರಿ,
ಪರ್ಚೇಸ್ ರಿಲೇಟೆಡ್ ಕಾಸ್ಟ್ ಎಮ್ ತೆಗೆದುಕೊಡ್ರಿ. ಸೊ ಎಮ್ ಎಷ್ಟು ಐತೆ ನೋಡ್ರಿ, 40 ಐತೆ. 40 ಇಂಟು ಏನು ಮಾಡಬೇಕು, ಕಾಸ್ಟ್ ಪರ್ ಆರ್ಡರ್ ಮಾಡಬೇಕು. 40 ಇಂಟು ಕಾಸ್ಟ್ ಪರ್ ಆರ್ಡರ್ ಪಾಯಿಂಟ್ ಔಟ್ ಮಾಡತ್ತಲ್ರಿ. ಸೊ ಎಷ್ಟೈತೆ, 1136.03 ಮಾಡಬೇಕು. ಓಕೆ, 40 ಇಂಟು 1136.03 ಮಾಡಿದಾಗ ಎಷ್ಟು ಬರುತ್ತೆ, 45,441.2 ಬರುತ್ತೆ. ಓಕೆ, ಇಲ್ಲಿ ಡ್ಯಾಶ್ ಇಡ್ರಿ ಎನ್ನದಾಗ. ನೆಕ್ಸ್ಟ್ ಎನ್ ತೆಗೆದುಕೊಳ್ರಿ 96. ಸೊ 96 ನೋಡ್ರಿ, ಇಲ್ಲಿ ಟೋಟಲ್ ನಂಬರ್ ಆಫ್ ಪರ್ಚೇಸ್ ಆರ್ಡರ್ ಐತಲ್ರಿ 96 ಇಂಟು ಏನು ಮಾಡಬೇಕು, 1136.03 ಮಾಡಬೇಕು. ಓಕೆ, 96 ಇಂಟು 1136.03 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 1,09,058.8 ಬರುತ್ತೆ. ಸೊ 45,441.2 ಪ್ಲಸ್ 1,09,058.8 ಮಾಡಿದಾಗ ಎಷ್ಟು ಬರುತ್ತೆ, 1,54,500 ಬರುತ್ತೆ. ಓಕೆ, ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಅದು ರೀ, ಸೊ ಎಲ್ಲ ಓವರ್ ಹೆಡ್ ಅದು ರೀ. ನೆಕ್ಸ್ಟ್ ಏನು ಮಾಡ್ಬೇಕಿನ್ನ, ಟೋಟಲ್ ಕಾಸ್ಟ್ ಅಂತೇಳಿ ಮೆನ್ಷನ್ ಮಾಡಿರಿ ಪರ್ಟಿಕ್ಯುಲರ್ಸಾಗ. ಎಮ್ದೆಲ್ಲ ಟೋಟಲ್ ಮಾಡಿರಿ. 19,600 ಪ್ಲಸ್ 64,062.5 ಪ್ಲಸ್ 45,441.2 ಮಾಡಿದಾಗ ಎಷ್ಟು ಬರುತ್ತೆ, 1,29,103.7 ಬರುತ್ತೆ. ಓಕೆ, ಸೇಮ್ ಇದನ್ನು ಟೋಟಲ್ ಮಾಡಿರಿ. ಎನ್ ಕೂಡ 1,17,900 ಪ್ಲಸ್ 1,40,937.5 ಪ್ಲಸ್ 1,09,058.8 ಪ್ಲಸ್ ಮಾಡಿದಾಗ ಸೊ ಎಷ್ಟು ಬರುತ್ತೆ, 3,67,896.3 ಅಂತೇಳಿ ಬರುತ್ತೆ. ಓಕೆ, ಲಾಸ್ಟ್ ಟೋಟಲ್ ಕೂಡ ಟೋಟಲ್ ಮಾಡಿಬಿಡ್ರಿ. 1,37,500 ಪ್ಲಸ್ 2,05,000 ಪ್ಲಸ್ 1,54,500 ಟೋಟಲ್ ಮಾಡಿದಾಗ 4,97,000 ಬರುತ್ತೆ. ಸೊ ಇಲ್ಲೂ ಕೂಡ ಇದನ್ನು ಟೋಟಲ್ ಮಾಡ್ಬೋದು. 1,29,103.7 ಪ್ಲಸ್ 3,67,896.3 ಮಾಡಿದಾಗ 4,97,000 ಕೂಡ ಬರುತ್ತೆ, 97,000. ಓಕೆ, ಸೊ ಇದು ಟೋಟಲ್ ಕಾಸ್ಟ್ ಆಯಿತು. ಸೊ ನಮಗೆ ಏನು ಬೇಕಾಗಿತ್ತು ರೀ, ಕಾಸ್ಟ್ ಪರ್ ಯೂನಿಟ್ ಬೇಕಾಗಿತ್ತು. ಸೊ ಅಂದರೆ ಏನು ಮಾಡಬೇಕು, ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಬೇಕು. ಓಕೆ, ಟೋಟಲ್ ಕಾಸ್ಟ್ ಎಷ್ಟಿದೆ ನೋಡ್ರಿ, ಈಗ ಎಮ್ ತೆಗೆದುಕೊಳ್ರಿ. ಎಮ್ ಎಷ್ಟಿದೆ, 1,29,103.7 ಇದೆ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ ನೋಡ್ರಿ. ಓಕೆ, ಸೊ ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ ನೋಡ್ರಿ, 1,250 ಇದೆ ಎಮ್. ಸೊ ಡಿವೈಡೆಡ್ ಬೈ 1,250 ಮಾಡಬೇಕು. ಸೊ ಅಮೌಂಟ್ ಎಷ್ಟು ಬರುತ್ತೆ, ರುಪೀಸ್ 103.2829 ಬರುತ್ತೆ. ಸೊ ನೀವು ರೌಂಡ್ ಫಿಗರ್ ಆಗಿ 104 ಇಟ್ಕೊಂಡ್ರೂ ನಡೆಯುತ್ತೆ. ಓಕೆ, ನೆಕ್ಸ್ಟ್ ನೋಡ್ರಿ ಎನ್ನದ ನೋಡ್ರಿ, ಎನ್ನದ ಇಲ್ಲಿ ನೋಡ್ರಿ 3,37,896.3 3,37,896.3 ಟೋಟಲ್ ಕಾಸ್ಟ್ ಇದೆ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್. ಎನ್ನದ ನಂಬರ್ ಆಫ್ ಯೂನಿಟ್ಸ್ ಎಷ್ಟಿದೆ ನೋಡ್ರಿ, ಆ್ಯನ್ಯುವಲ್ ಔಟ್ಪುಟ್ ಯೂನಿಟ್ಸ್ 15,000 ಇದೆ. ಓಕೆ, ಸೊ ಇದನ್ನು 15,000 ಮೆನ್ಷನ್ ಮಾಡಿ. 15,000 3,37,896.3 ಡಿವೈಡೆಡ್ ಬೈ 15,000 ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, 24.5264 ಬರುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇಲ್ಲಿ ಎಮ್ ಮತ್ತು ಎನ್. ಸೊ ಏನಿಲ್ಲ, ಭಾಳ ಸಿಂಪಲ್ ಇದೆ ಇದು ಪ್ರಾಬ್ಲಮ. ಜಸ್ಟ್ ನೀವು ಅಬ್ಸರ್ವ್ ಮಾಡಿರಿ, ಒನ್ಸ್ ಅಗೇನ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಫಸ್ಟ್ ಇವನು ಪಾಯಿಂಟ್ ಔಟ್ ಮಾಡ್ಕೋಬೇಕು, ಮಷಿನ್ ಅವರ್ ರೇಟ, ಕಾಸ್ಟ್ ಪರ್ ಸೆಟಪ್, ಕಾಸ್ಟ್ ಪರ್ ಆರ್ಡರ್. ಆ ನಂತರ ಒಂದು ಟೇಬಲ್ ಹಾಕಬೇಕು ನೀವು, ಪರ್ಟಿಕ್ಯುಲರ್ಸ ಪ್ರಾಡಕ್ಟ್ ಎನ್, ಪ್ರಾಡಕ್ಟ್ ಎನ್ ಟೋಟಲ್. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ಬೇಕು. ಸೊ ಓಕೆ, ಈ ಥರ ಪ್ರಾಬ್ಲಮ್ ಇರ್ತೇನೆ. ಇದು ಕ್ವಶನ್ ನಂಬರ್ 9 ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಇದನ್ನು ಕ್ವಶನನ್ನು 2024 ಇಯರ್ದಲ್ಲಿ 10 ಮಾರ್ಕ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ದಲ್ಲಿ. ಓಕೆ, ಸೊ ಇದನ್ನ ಸ್ಟಡಿ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ಲಾಸ ಕಂಟಿನ್ಯೂ ಮಾಡೋಣ. Once again, thank you all.